ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ದಯೆ ಅದ್ಭುತ ಪ್ರತಿಭೆ. ದಯೆ ಸಹಾನುಭೂತಿಯಿಂದ ಮಾನವೀಯ ಗುಣಗಳನ್ನ ಕಲಿಸಬೇಕಾದ ಅನಿವಾರ್ಯತೆ ಎಲ್ಲ ಪೋಷಕರಿಗೂ ಇದೆ, ಅದು ಕರ್ತವ್ಯ ಕೂಡ. ಇಲ್ಲಿ ಸರ್ ಅವರ ಒಂದು ಕ್ಲಿನಿಕ್ಕಿಗೆ ಬಂದಂಥ ಒಂದು ಅಪ್ಪ ಅವರ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸರ್, ನನಗೆ ನನ್ನ ಮಗಂದೇ ದೊಡ್ಡ ಚಿಂತೆ ಆಗಿದೆ, ಶಾಲೆಯಿಂದ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇರ್ತದೆ ಅವನ ಬಗ್ಗೆ ಅಂದಾಗ ಸರ್ ಕೇಳ್ತಾರೆ, ಏನು ಕಂಪ್ಲೇಂಟ್ಸ್ ಬರುತ್ತೆ ಅಂತ. ಅವನ ಕಂಪ್ಲೇಂಟ್ಸ್ ಒಂದೇ ಸರ್, ಸಿ ಗ್ರೇಡ್ ತಗೊಳ್ತಾನೆ, ಮಾರ್ಕ್ಸ್ ಕಡಿಮೆ ಬರ್ತದೆ, ಪರೀಕ್ಷೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡಿರೋದಿಲ್ಲ, ಆದರೆ ಅವನು ಯಾವತ್ತೂ ಶಾಲೆಗೆ ತಪ್ಪಿಸೋದೇ ಇಲ್ಲ ಸರ್, ಡೈಲಿ ಹೋಗ್ತಾನೆ, ಹೋಗೋದಿಲ್ಲ ಅಂತ ಹಠವೂ ಮಾಡೋದಿಲ್ಲ, ತುಂಬ ಒಳ್ಳೆ ಹುಡುಗ, ಗಲಾಟೆ ಇಲ್ಲ, ಅವನ ಟೀಚರ್ ಕೂಡ ನನಗೆ ಬೈಲಿಕ್ಕೆ ಮನಸ್ಸಾಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಊಟದ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡ್ತಾನೆ, ಆಟದ ಸಮಯದಲ್ಲಿ ಏನಾದರೂ ಬಿದ್ದರೆ ಎಲ್ಲ ಇಮ್ಮಿಡಿಯೇಟ್ ಹೋಗಿ ಹೆಲ್ಪ್ ಮಾಡ್ತಾನೆ, ಶಾಲೆಯ ಯಾವ ಥಿಂಗ್ಸ್ ಬಗ್ಗೆನೂ ತುಂಬ ಜೋಪಾನ ಮಾಡ್ತಾನೆ, ಗಿಡಗಳಿಗೆ ನೀರು ಹಾಕ್ತಾನೆ, ಯಾರಾದರೂ ಊಟದ ಬಾಕ್ಸ್ ಮರೆತು ಬಂದಿದ್ದರೆ ತಂದೆ ಊಟದ ಬಾಕ್ಸನ್ನು ಶೇರ್ ಮಾಡ್ಕೊಳ್ಳೋಷ್ಟು ಒಳ್ಳೆ ಗುಣಗಳಿದೆ. ಆದ್ದರಿಂದ ಟೀಚರ್ಸ್ ಹೇಳ್ತಾರೆ, ನಾವು ಹೇಳ್ತೇವೆ, ನೀವು ಸ್ವಲ್ಪ ತಿಳಿ ಹೇಳಿ ಅಂತ ಹೇಳ್ತಾರೆ. ಆದರೆ ಏನಿದ್ರೂ ಮಾರ್ಕ್ಸ್ ಕಾರ್ಡಲ್ಲಿ ಬರುವಂತಹ ಗ್ರೇಡೇ ಇಂಪಾರ್ಟೆಂಟ್ ಅಲ್ವಾ ಸರ್, ಅದು ಇಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ ಅಂತ ಹೇಳ್ತಾರೆ. ಅಂದರೆ ಇಂಥದ್ರಲ್ಲಿ ಇದನ್ನು ನೋಡಿದಾಗ ಹೌದು ಅನಿಸುತ್ತೆ. ಯಾಕಂದರೆ ಎಲ್ಲ ಪೇರೆಂಟ್ಸ್ಗೂ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಮುಖ್ಯವಾಗಿ ನಾವು ನೋಡೋದೇನು, ಯಾವ ಗ್ರೇಡ್ ಇದೆ, ಯಾವುದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದಾನೆ, ಇದನ್ನೇ ನೋಡ್ತೇವೆ. ಬಿಟ್ಟರೆ ಅಲ್ಲಿ ಆ್ಯಕ್ಚುಲಿ ಕಾಲಮ್ಸ್ ಇರ್ತದೆ, ಅವನದ್ದು ಬೇರೆ ಆ್ಯಟಿಟ್ಯೂಡ್ಗಳೆಲ್ಲ ಹೇಗಿದೆ ಅಂದರೆ ನಾವು ಅದ್ರ ಬಗ್ಗೆ ತುಂಬ ನೋಡಲಿಕ್ಕೆ ಹೋಗೋದಿಲ್ಲ. ನಾವು ಇಂಥ ಇದ್ರೂ ಮಾರ್ಕ್ಸ್ ಬಗ್ಗೆ ತುಂಬ ನೋಡ್ತೇವೆ. ಆದರೆ ತನ್ನ ತಿಂಡಿಯನ್ನು ಸ್ನೇಹಿತನೊಂದಿಗೆ ಹಂಚಿಕೊಳ್ಳುವ ಮಗು, ಅಳುತ್ತಿರುವ ಗೆಳೆಯನನ್ನು ಸಮಾಧಾನಪಡಿಸುವ ಮಗು, ತರಗತಿಯಲ್ಲಿ ಅಸಹಾಯಕ ಸಹಪಾಠಿಯ ಪರವಾಗಿ ನಿಲ್ಲುವಂತಹ ಮಗು ಯಾವುದೇ ಪರೀಕ್ಷೆಯು ಅಳೆಯಲಾಗದಂತಹ ಒಂದು ಬುದ್ಧಿಮತ್ತೆಯನ್ನು ತೋರಿಸ್ತದೆ ಅಂತ ಸರ್ ಹೇಳ್ತಿದ್ದಾರೆ. ಅಂದರೆ ಸಾಮಾಜಿಕ ನಡವಳಿಕೆ, ಸಹಾನುಭೂತಿ, ಭಾವನಾತ್ಮಕ ಪರಿಪಕ್ವತೆಯ ಗುರುತುಗಳಾಗಿರ್ತದೆ. ಜೊತೆಗೆ ಅವು ವ್ಯಕ್ತಿಯ ಜೀವಿತಾವಧಿಯ ಮಾನಸಿಕ ಆರೋಗ್ಯದ ಸೂಚಕಗಳು ಹೌದು ಅಂತ. ಯಾಕಂದರೆ ಬರೀ ಮಾರ್ಕ್ಸ್ ಮಾತ್ರ ಇದ್ದರೆ ಆ ಮಗು ನೆಕ್ಸ್ಟ್ ಮುಂದಿನ ಜೀವನದಲ್ಲಿ ಬರುವಂತಹ ಒತ್ತಡದ ಸನ್ನಿವೇಶಗಳನ್ನ ಫೇಸ್ ಮಾಡಲಿಕ್ಕಾಗದೆ ಜೀವನವನ್ನು ಮೊಟಕುಗೊಳಿಸುವಂತಹ ಹಲವಾರು ನಿದರ್ಶನಗಳನ್ನ ನಾವು ಇವತ್ತು ನೋಡ್ತೇವೆ. ಆದ್ದರಿಂದ ಇದು ಯಾಕೆ ನಮಗೆ ಮುಖ್ಯ ಅಂತ ನಮಗೆ ಅರಿವು ಇಲ್ಲವಾದಲ್ಲಿ ನಮ್ಮ ಮಕ್ಕಳು ಕೇವಲ ಒಂದು ಮ್ಯಾಥ್ಸ್ದು ಪ್ರಾಬ್ಲಮ್ಸ್ನ ಕ್ಷಣಾರ್ಧದಲ್ಲಿ ಆಗ್ಬೋದು, ಆದರೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಗುಣ ಬರಲಿಕ್ಕಿಲ್ಲ. ಆ ಅಪಾಯ ನಮಗೆ ಯಾವಾಗಲೂ ಇದೆ. ಅಂದರೆ ಅಂಕಿಅಂಶಗಳನ್ನು ಉರುಹೊಡೆದು ನೆನಪಿಟ್ಟುಕೊಂಡು ಅಂಕ ಗಳಿಸುವವರು ಇತರರಲ್ಲಿನ ಮಾನವೀಯತೆಯನ್ನು ಗುರುತಿಸುವಲ್ಲಿಯೂ ಪಾಸಾಗಬೇಕಲ್ಲವೇ ಅಂತ ಸರ್ ಕೇಳ್ತಿದ್ದಾರೆ. ಸಹಾನುಭೂತಿ ಕೇವಲ ಒಂದು ಮೃದು ಕೌಶಲ್ಯ ಮಾತ್ರ ಅಲ್ಲ, ಇದು ಮಾನವ ಜನಾಂಗ ಬದುಕಿ ಉಳಿಬೇಕಾದ್ರೆ ಬೇಕಾಗಿರುವಂತಹ ಕೌಶಲ್ಯ ಕೂಡ. ಅದಕ್ಕಾಗಿ ನಾವು ಮಗುವಿನ ಬಳಿ ಶಾಲೆಯಲ್ಲಿ ಇವತ್ತು ಏನು ಕಲಿತು ಬಂದೆ ಅಂತ ಕೇಳೋದ್ರ ಜೊತೆಗೆ ನೀನಿವತ್ತು ನಿನ್ನ ಜೊತೆಲಿದ್ದವ್ರ ಜೊತೆ ನೀನು ಹೇಗೆ ನಡ್ಕೊಂಡೆ ಅಂತ ನಾವು ಕೇಳೋ ಅವಶ್ಯಕತೆ ತುಂಬ ಇದೆ. ಅಂದರೆ ಮಗುವಿನ ಅಂಕಗಳನ್ನು ಸಂಭ್ರಮಿಸುವ ಹಾಗೆ ಪೋಷಕರು ಆ ಮಗುವಿನಲ್ಲಿರುವಂತಹ ದಯೆ, ಸಹಾನುಭೂತಿ ಇಂಥ ಒಳ್ಳೆಯ ಗುಣಗಳನ್ನು ಕೂಡ ಸಂಭ್ರಮಿಸಿ, ಅಂದರೆ ಅದನ್ನೂ ಒಂದು ಗೆಲುವಾಗಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಸರ್. ಪರೀಕ್ಷೆಯ ಅಂಕಗಳು ಉದ್ಯೋಗದ ಅವಕಾಶಗಳಿಗೆ ಬಾಗಿಲು ತೆರಿಬೋದು, ಆದರೆ ಕರುಣೆ ಅದು ವ್ಯಕ್ತಿಗಳಿಗೆ ಮನುಷ್ಯತ್ವಕ್ಕೆ ಬಾಗಿಲು ತೆರೆಯುತ್ತದೆ. ಆದ್ದರಿಂದ ನಾವು ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂತಹ ಪ್ರಶ್ನೆ ಅಂದರೆ, ನನ್ನ ಮಗ ಬುದ್ಧಿವಂತನೇ ಅಥವಾ ದಯೆಯುಳ್ಳ ಮಗುವೇ? ಏಕೆಂದರೆ ದಯೆ ಮನುಕುಲದ ಉಳಿವಿಗೆ ಅಗತ್ಯವಾಗಿರುವ ಗುಣವಾಗಿದೆ. ಅದು ಒಂದು ವೇಳೆ ನಿಮ್ಮ ಮಗುವಲ್ಲಿ ಇದೆ ಅಂತ ಆದರೆ ನೀವು ಖಂಡಿತ ಸಂಭ್ರಮಿಸಿ ಅಂತ ಸರ್ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು.